ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ಹೆಚ್ಚಾಗಲಿದೆಯಾ ಕಾನೂನು ಸಂಕಷ್ಟ? ಸೆಕ್ಷನ್ 376ರ ಅಡಿಯಲ್ಲಿ ಪ್ರಜ್ವಲ್ ವಿರುದ್ಧ ಕೇಸ್ ದಾಖಲಾಗುವಂತ ಸಾಧ್ಯತೆ ಇದೆ. ಪ್ರಜ್ವಲ್ ರೇವಣ್ಣ ಹಾಲಿ ಸಂಸದ, ಹಾಸನ ಲೋಕಸಭಾ ಕ್ಷೇತ್ರದ್ದು. ಸೆಕ್ಷನ್ 376ರ ಅಡಿಯಲ್ಲಿ ಪ್ರಜ್ವಲ್ ವಿರುದ್ಧ ಕೇಸ್ ದಾಖಲಾಗುವಂತ ಸಾಧ್ಯತೆ ಇದೆ. ಈಗಾಗಲೇ ಪ್ರಜ್ವಲ್ ವಿರುದ್ಧ ಲೈಂಗಿಕ ಕಿರುಕುಳದ ಕೇಸ್ ದಾಖಲಾಗಿದೆ. ಮಹಿಳಾ ಆಯೋಗ ಧ್ವನಿ ಎತ್ತಿದ್ರೆ ರೇಪ್ ಕೇಸ್ ದಾಖಲಾಗುವಂತ ಸಾಧ್ಯತೆ ಇದೆ. ಸಂತ್ರಸ್ತೆಯರ ಹೇಳಿಕೆ ದಾಖಲಿಸುತ್ತೆ ಎಸ್ಐಟಿ ತಂಡ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಸಂದೇಶ್, ಕಾನೂನು ಸಂಕಷ್ಟ ಒಂದು ಕಡೆ, ಈಗಾಗಲೇ ಪ್ರಜ್ವಲ್ ರೇವಣ್ಣರಿಗೆ ಅವ್ರನ್ನ ವಿದೇಶದಿಂದ ಕರೆಸಬೇಕು ಅಂತ ಕೇಂದ್ರ ಸರ್ಕಾರಕ್ಕೂ ಕೂಡ ನೇರವಾಗಿ ಪತ್ರವನ್ನು ಬರೆಯಲಾಗಿದೆ. ಈತ ಎಸ್ಐಟಿ ತಂಡ ತನಿಖೆಯನ್ನು ಕೂಡ ಆರಂಭ ಮಾಡಿದೆ. FIR ದಾಖಲಾಗಿದೆ. ಈಗ ಮತ್ತಷ್ಟು ಕಾನೂನು ಸಂಕಷ್ಟ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಸಂದೇಶ್, ಈಗಾಗಲೇ FIR ದಾಖಲಾಗಿದೆ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣರ ವಿರುದ್ಧ. ಕಾನೂನು ಸಂಕಷ್ಟ ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆ ಇದೆಯಾ ಈಗ ಅಂತ? ಮಧುಸೂದನ್, ಇಲ್ಲಿ ಪ್ರಮುಖವಾಗಿರುವಂತದ್ದು ಈಗಾಗಲೇ ಏನು ಹಾಸನ ಸೆಂಟ್ ಪೊಲೀಸ್ ಠಾಣೆಯಲ್ಲೂ ಕೂಡ ಒಂದು ಪ್ರಕರಣ ದಾಖಲಾಗಿದ್ರೆ, ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಸಂತ್ರಸ್ತ ಮಹಿಳೆ ನೀಡಿದ್ದಾರೆ. ಆದ್ರೆ ಇಲ್ಲಿ ಪ್ರಕರಣ ದಾಖಲಾಗಿರೋದು ಲೈಂಗಿಕ ದೌರ್ಜನ್ಯ ಸೆಕ್ಷನ್ಸ್ ನ ಅಡಿಯಲ್ಲಿ 354A, 354D, 506 ಹಾಗೆ 509 ನ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಆದ್ರೆ ಈಗ ಹಾಸನದಲ್ಲಿ ಅಶ್ಲೀಲ ವಿಡಿಯೋಗಳು ಏನ್ ವೈರಲ್ ಆಗಿದೆ, ಆ ವಿಡಿಯೋಗಳೆಲ್ಲವೂ ಕೂಡ ಸಾಕಷ್ಟು ಜನ ಸಂತ್ರಸ್ತ ಮಹಿಳೆಯರು ಇದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಸುಮಾರು 10 ಜನ ಸಂತ್ರಸ್ತ ಮಹಿಳೆಯರು ಈಗಾಗಲೇ SIT ಅಧಿಕಾರಿಗಳ ಮುಂದೆ ಬಂದು ವಿಚಾರಣೆಗೆ ಹಾಜರಾಗಿ ಹೇಳಿಕೆಯನ್ನು ದಾಖಲು ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಹಾಗಾಗಿ ಈಗ ಮುಂದಿನ ಹಂತದ ವಿಚಾರಣೆ ಸಂದರ್ಭದಲ್ಲಿ ಒಂದು ವೇಳೆ ಏನಾದರೂ ಸಂತ್ರಸ್ತ ಮಹಿಳೆಯರು ಯಾರಾದ್ರೂ ದೂರನ್ನ ಕೊಟ್ರೆ, ಅಥವಾ ಈಗ ಸಂತ್ರಸ್ತ ಮಹಿಳೆ ಏನ್ ದೂರನ್ನ ಕೊಟ್ಟಿದ್ದಾರೆ ಅವರು ಬೇರೆ ವಿಡಿಯೋಸ್ಗಳನ್ನ, ಅಂದ್ರೆ ಈಗ ವೈರಲ್ ಆಗಿರುವಂತಹ ವಿಡಿಯೋಸ್ಗಳಲ್ಲಿ ಯಾವ್ದಾದ್ರು ವಿಡಿಯೋಗಳನ್ನ ಕೊಟ್ರೆ ಆಗ 376 ಅಂದ್ರೆ ಅತ್ಯಾಚಾರ ಪ್ರಕರಣ ದಾಖಲಾಗುವಂತ ಚಾನ್ಸಸ್ಗಳು ಕೂಡ ಇರ್ತವೆ. ಅಂದ್ರೆ ಒನ್ಸ್ FIR ದಾಖಲಾದ ಮೇಲೆ ಯಾವ ತಂಡ ಒಂದು ತನಿಖೆಯನ್ನ ಮಾಡ್ತಾ ಇರುತ್ತೆ, ಅಂದ್ರೆ ಈ ಪ್ರಕರಣದಲ್ಲಿ SIT ತಂಡ ಏನ್ ತನಿಖೆ ಮಾಡ್ತಾ ಇದೆ, ತನಿಖೆ ಸಂದರ್ಭದಲ್ಲಿ ಏನಾದ್ರೂ ಅತ್ಯಾಚಾರ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಪ್ರೂಫ್ಗಳು ಅಥವಾ ಎವಿಡೆನ್ಸ್ ಗಳು ಏನಾದ್ರೂ, ಅದು ಡಿಜಿಟಲ್ ಎವಿಡೆನ್ಸ್ ಆಗಿರ್ಬೋದು ಅಥವಾ ಟೆಕ್ನಿಕಲ್ ಎವಿಡೆನ್ಸ್ ಗಳಾಗಿರ್ಬೋದು, ಅದೇನಾದ್ರೂ ಲಭ್ಯವಾಯಿತು ಅಂದ್ರೆ ಆ ಸಂದರ್ಭದಲ್ಲಿ ಈ 376 ಸೆಕ್ಷನ್ ಅನ್ನ ಆಡ್ ಅಪ್ ಮಾಡಿಕೊಂಡು ಎನ್ಕ್ವೈರಿ ಮಾಡಬಹುದು. ಒನ್ಸ್ ಏನಾದ್ರೂ SIT ಅಧಿಕಾರಿಗಳು 376 ಅನ್ನ ಆಡ್ ಅಪ್ ಮಾಡ್ಕೊಂಡ್ರೆ ಆಗ ನಿಜಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಕಷ್ಟ ಎದುರಾಗುತ್ತೆ. ಅಂದ್ರೆ ಈಗಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ಕೂಡ ಅರೆಸ್ಟ್ ಮಾಡೋದಕ್ಕೆ ಬರೋಲ್ಲ. ಬಿಕಾಸ್ 4 ಸೆಕ್ಷನ್ಸ್ ಗಳು ಕೂಡ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಪ್ರಮಾಣ ಇರೋದ್ರಿಂದ 376 ಏನಾದ್ರೂ ಆಡ್ ಅಪ್ ಆಯ್ತು ಎನ್ಕ್ವೈರಿ ಸಂದರ್ಭದಲ್ಲಿ ಅಂದ್ರೆ ಆಗ ನಿಜಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಕಷ್ಟ ಎದುರಾಗುತ್ತೆ. ಯಾಕಂದ್ರೆ ಓರ್ವ ಮಹಿಳೆ ಮಾತ್ರ ಅಲ್ಲ, ಬಹಳಷ್ಟು ಜನ ಸಂತ್ರಸ್ತ ಮಹಿಳೆಯರು ಕೂಡ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿರೋದ್ರಿಂದ ಅದರ ಆಧಾರದ ಮೇಲೂ ಕೂಡ SIT ಅಧಿಕಾರಿಗಳು ಎನ್ಕ್ವೈರಿಯನ್ನ ಮಾಡಬಹುದು. ಮಧುಸೂದನ್, ಧನ್ಯವಾದ ಸಂದೇಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.